ಹಲೋ ಸ್ನೇಹಿತರೆ, ನಾನು ನಿಮ್ಮ ನಿಜಾಮ್ ಫ್ಯಾಬ್ರಿಕೇಷನ್ಸ್ ಕಡೆಯಿಂದ ಮಾತಾಡ್ತಿರೋದು. ನಾವೊಂದು ಕೊಕೊನಟ್ ಗೋಡನ್ ಮಾಡ್ತಾಯಿದ್ದೀವಿ, ಒಂದು ಕಾಯಿ ಶೆಡ್ ಮಾಡ್ತಾಯಿದ್ದೀವಿ ಅಂತ ವೀಡಿಯೋಸ್ ಮಾಡಾಕ್ತಾಯಿದ್ದೆ. ಇದು ಅದರದ್ದು ಫೈನಲ್ ಲುಕ್ಕು ನೋಡಿ. ನಾವು ಈ ಥರ ಪೂರ್ತಿ ಫ್ರೇಮ್ ಎಲ್ಲ ಮಾಡ್ಕೊಂಡು ತಗೊಂಬಂದು ಇಲ್ಲಿ ಫಿಟ್ ಮಾಡ್ತಾ ಇರೋದು. ಇದು ಪೂರ್ತಿ ಫ್ರೇಮ್ಗಳು ತಗೊಂಬಂದು ಬೇರೆ ಕಡೆಯಿಂದ ಇಲ್ಲಿ ತಗೊಂಡು ಫಿಟ್ ಮಾಡ್ತಾ ಇರೋದು. ನಾವು ಇದಕ್ಕೆ ಮೆಟೀರಿಯಲ್ ಹಾಕಿರೋದು ಬಂದ್ಬಿಟ್ಟು 2x2 ಸ್ಕ್ವೇರ್ ಪೈಪು, ಚೈನ್ಲಿಂಗ್ ಮೆಶ್ಶು 10 ಫೀಟ್ ಹೈಟಿಂದು ನೋಡಿ. ಈ ಥರ ಫ್ಲ್ಯಾಟ್ ಇಕ್ಬಿಟ್ಟು ಈ ಥರ ವೆಲ್ಡ್ ಮಾಡೋದು. ನಿಮಗೆ ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಆ ಫ್ಲ್ಯಾಟಿಗೆ ಒಂದು ಕಟ್ ಮಾಡಿದ್ರೆ ಸಾಕು, ಪೂರ್ತಿ ಫ್ರೇಮಿಗೆ ತಕ್ಕೋಬೋದು. ಇದ್ರದ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 16 ಫೀಟ್ ಲೆಂತು, ವಿಡ್ತು 10 ಫೀಟು, ಹೈಟು 10 ಫೀಟು. ಇಷ್ಟರಲ್ಲಿ ನಿಮಗೆ 15,000 ಕಾಯಿ ತುಂಬೋದು, 15,000 ರಿಂದ 14,000 ಕಾಯಿ ತುಂಬೋದು ಆರಾಮಾಗಿ, ಈಸಿಯಾಗಿ. ಇದ್ರದ್ದು ಕಾಸ್ಟು ಕೂಡ ಹೇಳ್ತೀನಿ ಎಷ್ಟಾಗುತ್ತೆ ಅಂತ ನೋಡಿ. ಇದಕ್ಕೆ ಪೂರ್ತಿ ಅಲ್ಲಲ್ಲಿ ಫ್ಲ್ಯಾಟ್ ಕೊಟ್ಟು ವೆಲ್ಡ್ ಮಾಡಿದ್ದೀವಿ, ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಾಣ್ತಾ ಇದ್ದೀವಿ, ನಾವು ಬಾಟಮಲ್ಲಿ ಕೂಡ ಇದಕ್ಕೆ ಒಂದು ಪೈಪ್ ರನ್ ಮಾಡಿದ್ದೀವಿ. ಅದು ಪೈಪ್ ಎಂತಕ್ಕಪ್ಪ ಅಂದರೆ ಅಟ್ಟಕ್ಕೋಸ್ಕರ. ಇದಕ್ಕೆ ಅಡಿಕೆ ದೆಬ್ಬೆ ಇಲ್ಲ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ಅಟ್ಟಕ್ಕೋಸ್ಕರ. ಇದರಲ್ಲಿ ಅಡಿಕೆ ದೆಬ್ಬೆ ಇಲ್ಲ, ಅಲ್ಲಿಗೆ ಏನು ಬೇಕಾದ್ರೂ ಹಾಕ್ಕೊಂಡು ಆರಾಮಾಗಿ ಅಟ್ಟ ಮಾಡ್ಕೋಬೋದು, ಏನು ತೊಂದರೆ ಆಗೋಲ್ಲ. ಇದರಿಂದ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ, ನಿಮಗೆ ಖರ್ಚು ಕಡಿಮೆ ಬರುತ್ತೆ. ಇಲ್ಲಿ ಕಾಣ್ತಾ ಇದೆಯಾ, ಇದು ಪೂರ್ತಿ ಇದು ಅಟ್ಟ ಇದು ಮಾಡಿರೋದು. ನಿಮಗೆ ಖರ್ಚು ಕಡಿಮೆ ಬರುತ್ತೆ, ಆರಾಮಾಗಿ ಈಸಿಯಾಗಿ ಅಟ್ಟ ಆಗುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು ಇದು ಜೂನ್ 2026 ಇವತ್ತಿನ ರೇಟ್ನಲ್ಲಿ ಮೆಟೀರಿಯಲ್ಗೆ 70,000 to 75,000 ಮೆಟೀರಿಯಲ್ಗಾಗಿದೆ. ಮತ್ತು ಪ್ಲಸ್ ಲೇಬರ್ ನಿಮಗೆ 20,000. ನಿಮಗೆಲ್ಲ ಸೇರಿಬಿಟ್ಟು ನೋಡಿ, ಇಲ್ಲೊಂದು ಕೂಡ ಇದು ಮಾಡಿದ್ದೀವಿ, ಇದು ಐಟಮ್ ಇಕ್ಕೊಳ್ಳೋಕ್ಕೆ, ಏನಾದರೂ ಪೈಪು ಗಿಪ್ ಇಕ್ಕೊಳ್ಳೋಕ್ಕೆ. ಇವತ್ತಿನ ರೇಟ್ನಲ್ಲಿ ನಿಮಗೆ ಒಂದು 95,000 ಆಗುತ್ತೆ, 90,000 to 95,000 ಆಗುತ್ತೆ ಇಷ್ಟು ಕೆಲಸಕ್ಕೆ ಎಲ್ಲ ಪೂರ್ತಿ. ಪ್ಲಸ್ ನೀವು ಪೇಂಟ್ ಎಲ್ಲ ಎಕ್ಸ್ಟ್ರಾ ಮಾಡಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಫ್ಲಾಟ್ ಎಲ್ಲ ಕಟ್ ಮಾಡಿರೋದು, ವೆಲ್ಡ್ ಮಾಡಿರೋದು. ಇದಕ್ಕೆ ಆರಾಮಾಗಿ ಆಮೇಲೆ ಕಟ್ ಮಾಡ್ಕೋಬೋದು ಈಸಿಯಾಗಿ.